ಗೊತ್ತಾಗಲ್ಲ. ತಲೆ ಮೇಲೆ ಬಲವಾದ ಪೆಟ್ಟಿದೆ, ಸ್ಕ್ಯಾನಿಂಗ್ ಮಾಡಬೇಕು. ಈ ಸಾರಿ ಅವಳು ಖಂಡಿತ ಉಳಿಯೋದಿಲ್ಲ. ಎಷ್ಟೇ ವ್ಯಕ್ತಿಗಳು ಬಂದ್ರು ಅವಳ ಆಸ್ಪತ್ರೆಯಿಂದ ಡೈರೆಕ್ಟ್ ಸುಡುಗಾಡಿಗೆ ಹೋಗ್ಬೇಕು. ಅಳಿಯಂದ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮನುಷ್ಯ ನೀವು ಹಣ ಹಾಕಿದ್ರು ವೇಳೆ ಅವಳು ಬೆಂಬಲ ಇದೆ ಅಂತ ನೀನು ಕುಡಿತಾ ಇದೀಯಾ? ಸಹವಾಸ ದೋಷ ಅತ್ತೆ. ಈ ಸತಿಯೇ ಹೀಗೆ ಬಿಟ್ಟಿದ್ರೆ ತಲೆ ಬೆಲೆ ಬಿಡ್ತಾನೆ. ನೀವು ದುಡ್ಡು ಬೆಂಕಿ ಹಾಕ. ನೀವು ಒಳ್ಳೆದಕ್ಕೆ ದುಡಿಸಿದ ಹಿಂದೆ ಸಹ ಬೆಳೆಸ್ತೀರಾ? ನಾವು ನಿಮ್ಗೆ ನಮಸ್ಕಾರ ಮಾಡಿದ್ದೀವಿ ಅಂತ ಕೇಳ್ತಿ. ಮನೆ ಮಹಾಲಕ್ಷ್ಮಿ ಅವಳು ಮನೆ ಗೌರವ ಕಾಪಾಡಕ್ ಬಂದವನು. ನಾನಿಲ್ಲ ನಿನ್ನೆ ತನಕ ಮಣ್ಣಿನ ಮುದ್ದೆ ಹಾಕಿ ಬಿದ್ದಿದ್ದೆ. ನೀವು ಎಷ್ಟೇ ಕೊಬ್ಬಂದಿದ್ದೆ ಹಾಕಿ ನೋಡು, ಹಾಕಿ ನೋಡೋಣ ನಿನ್ನ. ಕಾಲ ಹೀಗೆ ಇರುತ್ತೆ ಅಂತ ಅನ್ಕೊಂಡಿರುತ್ತೆ. ಸಮಯಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಹೋದ್ರೆ ನೆಟ್ಟಿರ್ತೀರಾ. ಕಿಚನ್ನಲ್ಲಿ ಹೋಗೋವರೆಗೂ ಹೀಗೆ ಇರೋದಾದ್ರೆ ಕೆಟ್ಟು ಹೋಗ್ತೀರಾ. ಇಂಜೆಕ್ಷನ್ ಕೊಡಿ. ಫಾಲೋ ದ ಪ್ರಿಸ್ಕ್ರಿಪ್ಷನ್. ಓಕೆ ಡಾಕ್ಟರ್. ಡಾಕ್ಟರ್ ಶೀಸ್ ಆಲ್ ರೈಟ್. ಆದ್ರೆ ಜ್ಞಾನ ಯಾವಾಗ ಬರುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ. ಹಾಗಾದ್ರೆ ಹ್ಯೂಮನ್ ಮೀಡಿ ನನ್ನ ಮಗಳು ಹೀಗೆ ಹಾಸಿಗೆ ಮೂಟೆಯಾಗಿ ಬಿದ್ದಿರ್ಬೇಕಾ? ಈಗ ನಾವು ಏನ್ ಮಾಡ್ಬೇಕು ಡಾಕ್ಟರ್? ನಾವು ಮಾಡ್ಬೇಕಾದೆಲ್ಲ ಮಾಡಿದ್ದೀವಿ. ಶಿ ರಿಕ್ವೈರ್ಸ್ ಬೆಡ್ ರೆಸ್ಟ್. ಬೇಕಾದ್ರೆ ಇಲ್ಲೇ ಇರ್ಬೋದು ಅಥವಾ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಅಪ್ಪ, ಜ್ಯೋತಿನ ಮನೆ ಕರ್ಕೊಂಡು ಹೋಗೋಣ. ಸಾಕಪ್ಪ, ಸಾಕು. ಇದುವರೆಗೂ ನನ್ನ ಮಗ ಅನುಭವಿಸಿ ನರಕೆ ಹಾಕ್ರಿ, ಸಾಕು. ನಾನು ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ. ಮಾವ, ನಿಮ್ ಸಂತಾನ ನಂಗೆ ಅರ್ಥ ಆಗುತ್ತೆ. ಆದ್ರೆ ಜ್ಯೋತಿನ ನನ್ನಿಂದ ದೂರ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಬೇಡಪ್ಪ, ಇಷ್ಟಾದ್ಮೇಲೆ ಅವ್ರನ್ನ ಬಿಟ್ಟು ಹೋಲಿಕ್ಕೆ ನಾನು ಸಿದ್ಧಿಲ್ಲ. ಅವತ್ತು ನೀವು ಅವ್ನ ಮನೆ ಕರ್ಕೊಂಡು ಹೋಗಿ ಹೇಳಿದಾಗ ನಾನು ಕರ್ಕೊಂಡು ಹೋಗಿದ್ರೆ ಈ ಅನರ್ಥವೇ ಆಗ್ತಿದ್ದಿಲ್ಲ. ಆಗ ಮಾಡಿ ತಪ್ಪು ನಾ ಈಗ ತಿದ್ಕೋತೀನಿ. ನಾನು ನನ್ನ ಮಗನ ಮನೆ ಕರ್ಕೊಂಡು ಹೋಗ್ತೀನಿ. ಮಾವ, ಹೆತ್ತು ಬೆಳೆಸಿದವ್ರು ನೀವೇ ಆದ್ರೂ ಜ್ಯೋತಿ ನನ್ನ ಹೆಂಡತಿ. ನನ್ನ ಮಾತು ಮೀರಿ ಅವನ್ ಕರ್ಕೊಂಡು ಹೋಗೋ ಅಧಿಕಾರ ಯಾರಿಗೂ ಇಲ್ಲ. ಶ್ರೀಧರ್ ರಾಯರೇ, ಹೌದು, ಈಗ ಮೊದಲಾಗಲ್ಲ, ತುಂಬಾ ಬದಲಾಗಿದ್ದಾನೆ. ಪಶ್ಚಾತ್ತಾಪನು ಪಡ್ತಾ ಇದ್ದಾನೆ. ಜ್ಯೋತಿನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕ್ತಾನೆ ನಂಬಿಕೆ ನನಗಿದೆ. ಈಗಲಾದ್ರೂ ಒಬ್ರಿಗೊಬ್ರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ. ಆಯ್ತು. ಯಾಕೆ ಹೇಳ್ತಿದ್ದೀನ? ಇದಕ್ಕಿಂತ ಹೆಚ್ಚಿನ ಶಕ್ತಿ ನನಗೇನು ಖುಷಿಲ್ಲ. ದೇವ್ರಂತ ಜೊತೆಗೆ ದೇವ್ರೆಂತ ಕಷ್ಟ ಕೊಟ್ಬಿಟ್ಟ ನೋಡ್ದ್ಯಾ? ಗಂಡನ ಪ್ರೀತಿ ನಂಗೆ ಈ ಕಷ್ಟ ಪ್ರಣಿಸನಲ್ಲ. ದೇವರು ಆ ದೇಸಿ ಭಾಗ್ಯ ಕೊಟ್ಟಲ್ಲ. ಈಗೇನು ಖುಷಿಲ್ಲ. ಅದು ನನಗನ್ಸುತ್ತೆ ಆದಷ್ಟು ಬೇಗ ಆ ದೇವರು ಅವಳನ್ನ ಗುಣಪಡಿಸ್ಬೇಕು. ಪುರೋಹಿತರೆ, ಜ್ಯೋತಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ಹತ್ರ ಗೋತ್ರ ರೋಹಿಣಿ ನಕ್ಷತ್ರ ಭಾರದ್ವಾಜ ಗೋತ್ರ. ಜ್ಯೋತಿ ನಮ್ಯ
ಓಂ ಶ್ರೀ ಮಹಾಮೃತೋತ್ಸವಾಯ ನಮಃ ಕಮಲಾಯ ಆಶಾ ನನ್ನ ನೋಡೇ ಇರಲಿಲ್ಲ. ಕಲ್ಚರ್ಕ ತುಂಬಾ ಚೆನ್ನಾಗಿದೆ. ಎಲ್ಲ ಮಾಡ್ತಿದ್ರು ಗೊತ್ತಿಲ್ಲ. ನಮ್ಮ ಯಜಮಾನ್ರು ತಂದ್ಕೊಟ್ರು. ಯಜಮಾನ್ರ ಯಾವ ಯಜಮಾನ್ರು? ಬಿಗ್ ಬಿಸ್ನೆಸ್ ಮ್ಯಾನ್ ರಾಮದಾಸ್ ಅಂತ. ಮತ್ತೆ ಎಸ್ಎಲ್ ಅಂತ ಇದೆ ಸರಿದ್ಮೇಲೆ ಎಸ್ಎಲ್ ಅಂದ್ರೆ ಸುಶೀಲಾ ಅಂತ ನಮ್ಮ ಅತ್ತೆ ಹೆಸರು. ನಮ್ಮ ಯಜಮಾನ್ರು ನನ್ನ ಕಡೆ ತುಂಬಾ ಪ್ರೀತಿ. ನನ್ ಬಿಟ್ಟು ಒಂದು ನಿಮಿಷನೇ ಇರಲ್ಲ. ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಯಾರಮ್ಮ ಮನೆಯಲ್ಲಿ? ಓ, ಈ ಮನೆ ನಿಮ್ದೇನಾ? ಓ, ಮನೆ ತುಂಬಾ ಚೆನ್ನಾಗಿದೆ. ನೀನು ಇನ್ನೂ ಚೆನ್ನಾಗಿದ್ದೀಯ. ನಮ್ ರಾಮದಾಸಂದು ಒಳ್ಳೆ ಟೇಸ್ಟ್. ಯಾರು ನೀವು? ನಾನಾ? ನೀನು ನಂಬ್ಕೊಂಡ್ರೆ ರಾಮದಾಸ ಇದ್ದಾನಲ್ಲ, ಆ ಅಯೋಧ್ಯನಿಗೆ ಹೆಣ್ಣು ಕೊಟ್ಟಂದ ತದ್ದುಡ್ತಾನಮ್ಮ. ಅವನಿಂದ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದ್ದಿಲ್ಲ, ಅಥವಾ ಅವನು ಬಿಟ್ಬಿಡು ಅಂತ ಬಲವಂತ ಮಾಡಿ ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದ್ದಿಲ್ಲ. ಆ ನೀತಿಗೆಟ್ಟ ನಾಯಿ ಜೊತೆ ನೀನ್ ಸಾಯಿ. ಆದ್ರೆ ಅವನು ನಿನಗೆ ಕೊಟ್ಟಿರುವ ಹಣ ಒಡವೆನ ನನಗೆ ಕೊಟ್ಟು. ಯಾವ ರಾಮದಾಸ? ಯಾವ ಒಡವೆ? ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ್ರು ನಂಬುವಾಗಿ ಹೇಳ್ಬೇಕಮ್ಮ. ನೋಡಮ್ಮ, ನಿನ್ ಕುತ್ತಿನಲ್ಲಿ ಇದೆಯಲ್ಲ ಸರ, ಅದು ನಮ್ ದೊಡ್ಡ ಸೊಸೈಟಿ. ಅದರ ಮೇಲೆ ಅವಳ ಹೆಸರಿದೆ, ಬೇಕಾದ್ರೆ ನೋಡ್ಕೊ. ಈ ವಿಷಯ ನಾನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಬರ್ತಾರೆ, ಕೈ ಕೋಳ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ, ಕಂಬಿ ಹೆಣ್ಸೋಗ್ ಮಾಡ್ತಾರೆ. ಅದು ಕಳ್ಕೊಂಡು ನೋಡೋಣ. ಇಲ್ಲ, ನೀನು ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ? ಹೊತ್ತು ಹುಡುಗಿ ಮರ್ಯಾದೆ ಹೋಗಿ ಹಣನೂ ಒಡೆಯೋ ತಂದ್ಕೊಡು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು ತಗೊಳ್ಳಿ ಸರ್. ದಯವಿಟ್ಟು ಪೊಲೀಸರಿಗೆ ಹೇಳ್ಬಿಡಿ ಸರ್. ಎಲ್ಲ ಇದೆಯಾ? ಇದೆ ಸರ್. ಸರ ದೇವಿ ಮನೇಂದ್ರ ಬಂದ್ಬಿಟ್ರು. ತಾವು ಇಲ್ಲಿವರೆಗೂ ಬಂದು ವಿಚಾರ? ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅದು ನಿಮ್ಮನ್ನ ನೋಡಿದ್ರೆ ನೀವು ಒಳಗೆ ಬಂದ್ರಿ, ಡೌಟ್ ಬಂತು, ಹಿಂದೆನೆ ಬಂದೆ ಅಷ್ಟೇ. ಈ ಮನೆ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲನಾ? ಏನೋ ಗೊತ್ತಿಲ್ಲ. ಈ ಕದ್ದು ತಂದ್ಕೊಟ್ಟಿದ್ದು ನೀರಲ್ವನೋ? ಏಯ್ ಮುಚ್ಚೆ ಬಾಯ್. ನೀನ್ ಮಾಡಿದ ತರ್ಕನ ನನ್ನ ಮೇಲೆ ಹೊರಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ಮ ಮಾವ ನಂಬ್ತಾರೆ ಅನ್ಕೊಂಡಿದ್ದೆ. ನಿನ್ನ ನಂಬಲು ಸಾಧ್ಯ ಇರೋದು ಪ್ರಪಂಚದಲ್ಲಿ ಒಬ್ಬರಿಗೆ ಕಣೋ, ನಿಮ್ಮ ಅತ್ತೆಗೆ. ಮುಚ್ಚೆ ಬಾಯ್. ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲಿ ಕುಂದು ಬರುತ್ತಂತ ನೀವು ಆಗಿದ್ದ ಆಟವನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಲಂಗು ನಗಾಲಿಂದ ಇರೋ ಬೀದಿ ನಾಯಿ ತರ ಆಗಿದ್ವಿ. ನೋಡಿದ್ದೀನಮ್ಮ, ಈಗಾದ್ರೂ ಗೊತ್ತಾಯ್ತು ಯೋಗ್ಯತೆ ಏನು ಅಂತ. ಇನ್ನೊಂದು ಸಾರಿ ಮನೆ ಒತ್ತಲೇನೋ ತುಳಿದ್ರೆ ತಕ್ಕ ಶಾಸ್ತಿ ಮಾಡು. ಇನ್ನೊಂದು ಸಾರಿ ಯಾಕೆ? ಕಂಗ್ರಾಚುಲೇಷನ್, ಈಗಲಾದ್ರೂ ಬುದ್ಧಿ ಬಂತಲ್ಲ. ಇನ್ನೊಂದು ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳ್ಸಿ ಅವರು ನಿಮ್ಮನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ. ನಡಿಯಾ? ಏನಂದ್ರೆ ನಿಂತ್ಕೊಳ್ರಿ. ಏನಂದ್ರೆ ಏನ್ರಿ ಅನ್ಯಾಯ? ಏನೇ ಹೊರಟೋದ್ರಿ? ನನ್ನ ಕಥೆ ಏನ್ರಿ? ನಿಮ್ ಕಾಲಕ್ಕೆ ಬೀಳ್ತೀನಿ. ನನ್ ದ್ರೋಹ ಬಗೆಬೇಡಿ, ನನ್ನ ಕತ್ತು ಕೊಯ್ಬೇಡಿ, ನೀವೆಲ್ಲಿಗೂ ಹೋಗ್ಬೇಡಿ. ಈ ಬದಲಿರೋ ಅವಶ್ಯಕತೆ ನನಗಿಲ್ಲ. ಈ ನಿನ್ ಮುದ್ದು ಮುಖ ನೋಡ್ಕೊಂಡು ಈ ಮನೆ ಬಂದೆ ಅನ್ಕೊಂಡ್ಯಾ? ಇಲ್ಲ, ನಾನು ಬಂದಿದ್ದು ಈ ಆಸ್ತಿಗೋಸ್ಕರ. ಎಷ್ಟೋ ಆಸೆಗಳನ್ನಿಟ್ಕೊಂಡು ಈ ಮನೆಗೆ ಮನೆಯಲ್ಲಿ ನಾನು ಬಂದೆ. ಕೊನೆಗೆ ಸಿಕ್ಕಿದ್ದೇನು ಕೈಗೆ ಚಿಕ್ಕ ಸೊಸೆ ಬಂದ್ಲು. ಮನೆಯಲ್ಲಿರೋ ಅಧಿಕಾರ ಎಲ್ಲ ಕೈಗೆ ತಗೊಂಡ್ಲು. ಮಾವನು ಮೆಚ್ಚಿದ್ಲು, ಗಂಡನ ಬುಟ್ಟಿಗೆ ಹಾಕೊಂಡ್ಲು. ಮೂಗಿ ಅಂತಿದ್ದ ಓರ್ಗಿತ್ತು ಕೂಡ ಮೀಸೆ ಬರೋ ಹಾಗೆ ಮಾಡಿದ್ಲು. ನಾನು ಈ ಮನೇಲಿ ಅವಳ ಅಧೀನದಲ್ಲಿ ಇರೋದಕ್ಕೆ ತಯಾರಿಲ್ಲ. ಗುಡ್ ಬಾ. ಹಾಗಂತ ಚೆನ್ನಗಿರಿ ಹೋಗ್ತೀರಾ? ಬೆಗ್ಗರ್ ಕಾಲೋನಿಗೆ ಹೋಗ್ತೀನಿ. ನಿಮ್ಮನ್ ಬಿಟ್ಟು ನಾನು ಹಾಗೆ ಇರ್ಲಿ? ಇರೋಕಾದ್ರೆ ಇರು, ಇಲ್ಲ ಸಾಯಿ, ನನಗೇನಾಗ್ಬೇಕಾಗಿದೆ. ಬಾಯ್. ಏನಂದ್ರೆ